ನಮ್ಮೂರು ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಹೋಗಿರೋದು ಅಷ್ಟು ಸುಲಭ ಇರಲ್ಲ. ನಾವು ಇಮೋಷನಲಿ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ನಾನು ಕೂಡ ಅಷ್ಟೇ, ಇನಿಷಿಯಲಿ ತುಂಬಾ ಕಷ್ಟ ಆಯ್ತು ನನಗೆ, ಬಟ್ ಈಗ ಅಡ್ಜಸ್ಟ್ ಆಗ್ತಾ ಹೋಗ್ತಿದ್ದೇನೆ. ಹಾಯ್ ಗೈಸ್, ನನ್ನ ಹೆಸರು ಮನೋಜ್, ನಾನು ಗಲ್ಫಲ್ಲಿ ಇರೋದು. ಇಲ್ಲಿ ಬಂದು ಜಾಬ್ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ, ನೀವು ಅದನ್ನು ನೋಡಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಊರಿಂದ ಬರುವಾಗ ಎಷ್ಟು ನನ್ನ ಹತ್ರ ಅಮೌಂಟ್ ಇಟ್ಕೊಂಡು ಬಂದಿದ್ದೆ ಅಂಡ್ ಇಲ್ಲಿ ಎಷ್ಟು ನನಗೆ ಖರ್ಚಾಯಿತು ಅದನ್ನು ನಾನು ನಿಮಗೆ ಹೇಳ್ತೇನೆ. ಸೊ ನನಗೆ 2 months ವೀಸಾಗೆ 10,000 rupees ಆಗಿತ್ತು. ಆಮೇಲೆ ಒನ್ ಸೈಡ್ ಫ್ಲೈಟ್ಗೆ ನನಗೆ 9,000 rupees, ಮತ್ತೊಂದು ರಿಟರ್ನ್ ಫ್ಲೈಟ್ ಅಂತ 1,000 rupees ಆಗಿತ್ತು. ಯುಎಗೆ ವಿಸಿಟ್ ವೀಸಾದಲ್ಲಿ ಬರ್ತೀರಾ ಅಂದ್ರೆ ನಿಮಗೆ ಒಂದು ರಿಟರ್ನ್ ಟಿಕೆಟ್ ಮ್ಯಾಂಡೇಟರಿ ಇರುತ್ತೆ. ಏರ್ಪೋರ್ಟ್ ಅಲ್ಲಿ ನಿಮಗೆ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡುವ ಮೊದಲು ನಿಮ್ಮ ಹತ್ರ ರೆಸಿಡೆನ್ಷಿಯಲ್ ಐಡೆಂಟಿಟಿ ಆರ್ ಅಗ್ರಿಮೆಂಟ್ ಕೇಳ್ತಾರೆ. ಆರ್ ಎಲ್ಸ್ ನೀವು ಯಾವುದೋ ಇಲ್ಲಿ ಹೋಟೆಲ್ ಬುಕಿಂಗ್ ಮಾಡಿದ್ರೆ ಆ ಹೋಟೆಲ್ ಬುಕಿಂಗ್ ಅನ್ನು ಅವ್ರ ಹತ್ರ ತೋರಿಸಬಹುದು. ಅಂಡ್ ನಿಮ್ಮ ಹತ್ರ ಇನ್ ಹ್ಯಾಂಡ್ 3,000 dirhams ಆರ್ 60,000 Indian rupees ಇರಬೇಕು. ನಾನು ಬರುವಾಗ ಈ ರೂಲ್ಸ್ ಇತ್ತು, ಬಟ್ ಈಗ ಚೇಂಜ್ ಆಗಿರ್ಬೋದು ಅಂತ ಅನ್ಕೋತೀನಿ. ಒಂದ್ಸರಿ ಇಲ್ಲಿಗೆ ಬಂದ್ಮೇಲೆ ನೀವು ಇಲ್ಲಿ ಏನು ಬೆಡ್ ಸ್ಪೇಸ್ ಇದೆ ಅದನ್ನ ತಗೋಬಹುದು. ಬೆಡ್ ಸ್ಪೇಸ್ಗೆ ಆಲ್ಮೋಸ್ಟ್ ಒಂದು 500 to 600 dirhams ಆಗುತ್ತೆ. ಸೊ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು 12,000 rupees ಅಂತ ಅನ್ಕೋಬಹುದು. ಟ್ರಾವೆಲ್ ಮಾಡಕ್ಕೆ ನೀವು ಬಸ್ ಅನ್ನು ಯೂಸ್ ಮಾಡಬಹುದು. ಬಸ್ ಅಲ್ಲಿ ನಿಮಗೆ ಮಂತ್ಲಿ ಬಸ್ ಪಾಸ್ ಅಂತ ಬರುತ್ತೆ. 95 to 140 dirhams ತನಕ ಆಗುತ್ತೆ ಪರ್ ಮಂತ್. ಸೊ ಅದನ್ನ ಯೂಸ್ ಮಾಡಬಹುದು. ಟ್ಯಾಕ್ಸಿ ಫೇರ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಾರ್ಟ್ಗೆ ಫಾಲೋ ಮಾಡಿ.